ಬೈ ಲೋಡಿಂಗ್ ಇದ್ದಾರೆ ಸ್ನೇಹಿತರೆ, ಲೋಡ್ ಎಲ್ಲ ಆಗೈತೆ. ಎಲ್ಲ ಹಳೇದಾ, ಎಕ್ಸ್ಪೈರ್ ಆಗಿರೋದಾ? ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಇವತ್ತು ಏನಪ್ಪ ಅಂದರೆ ನಾನು ರೆಗ್ಯುಲರ್ ಪರ್ಸ್ನಲ್ ಬಾಡಿಗೆ ಹೊಡಿತಾ ಇದ್ನಲ್ಲ, ಅದು ಇವತ್ತು ಇರಲಿಲ್ಲ ಅಂದರೆ ಇನ್ನೇನು ಮಾಡೋದು, ಪೋರ್ಟರಲ್ಲಿ ಆನ್ ಮಾಡೋಣ ಅಂತ ಮಾಡಿದೆ. ಬಟ್ ಬೆಳಗ್ಗೆ ನನಗೊಂದು ಬಾಡಿಗೆ ಬಂದಿತ್ತು, ಅಂದರೆ ಲೋಕಲು. ಆ ಬಾಡಿಗೆ ನಾನು ಹೋಗಲ್ಲ, ನಾನು ಬರಲ್ಲ ಅಂತ ಹೇಳಿದೆ. ಏಕೆಂದರೆ ನಾನು ಪರ್ಸ್ನಲ್ ಬಾಡಿಗೆ ಹೊಡಿಬೇಕಾಗಿತ್ತಲ್ಲ, ನಾನು ಅದಕ್ಕೋಸ್ಕರ ಅದನ್ನು ಮಿಸ್ ಮಾಡಿಕೊಂಡೆ. ಇಲ್ಲಿ ಬಂದರೆ ಇಲ್ಲಿ ಪರ್ಸ್ನಲ್ ಬಾಡಿಗೆ ಇರಲಿಲ್ಲ. ಆಮೇಲೆ ಏನು ಮಾಡೋದು ಅಂದ್ಬಿಟ್ಟು ಪೋರ್ಟರ್ ಆನ್ ಮಾಡಿದೆ. ಪೋರ್ಟರ್ ಆನ್ ಮಾಡಿದ್ದೀನಿ. ಇವಾಗ 1 ಗಂಟೆ 1:15 ಸುಮಾರು. ಬೆಳಗ್ಗೆಯಿಂದ ಒಂದು ಬಾಡಿಗೆ ಬಂದಿಲ್ಲ ಪೋರ್ಟರಲ್ಲಿ. ಇವಾಗ ಒಂದು ಆರ್ಡ್ರ್ ಬಂದೈತೆ, ಲೋಡಿಂಗ್ ಆಗ್ತೈತೆ. ಏನಂತ ಬಂತು ಅದೇನೋ ಬರೀ ಬೆಂಗಳೂರು ಅಂತ ಮಾತ್ರ ಬಂತು. ನನಗೆ ಎಲ್ಲೋ ಏನೋ ಅಂತ ಗೊತ್ತಾಯಿಲ್ಲ. ಅಮೌಂಟು ಬಂದಿತ್ತಲ್ಲ ಅಂದ್ಬಿಟ್ಟು ಎತ್ಕೊಂಬಿಟ್ಟೆ. ಅಮೌಂಟು ಎಲ್ಲ ಹೇಳ್ತೀನಿ. ಇದು ಪಿಕಪ್ಪು ಉಸ್ಕೂರು ರೋಡು, ಮಾಕ್ಲಿ ಉಸ್ಕೂರು ರೋಡಲ್ಲಿ ಲೋಡಿಂಗ್ ಪಾಯಿಂಟ್ಗೆ ಹಾಕಿದ್ದೀನಿ. ಸ್ನೇಹಿತರೆ ನೋಡಿ, ಹೆವಿ ಬಿಸಿಲು ತಡ್ಕೊಳಕ್ಕಾಗ್ದಲ್ಲೇ ಆನ್ಲೈನಲ್ಲಿ ಒಂದು ಈ ಥರ ನೋಡಿದ್ದೆ. ನೋಡಿ, ಒಳ್ಳೆ ಕೊಡೆ ಥರ ಐತೆ. ಏನಂದರೆ ಇವಾಗ ನಾನು ಗಾಡೀಲಿ ಕುಂತಿರ್ತೀನಿ ನೋಡಿ, ಆಪೋಸಿಟಲ್ಲಿ ಬಿಸಿಲು ಹೊಡಿತಾ ಇರ್ತದಲ್ಲ, ಗ್ಲಾಸ್ಗೆ ಇದನ್ನು ಇಟ್ಬಿಟ್ರೆ ಸ್ವಲ್ಪ ಅಂದರೆ ಬಿಸಿಲು ಅವಾಯ್ಡ್ ಆಗುತ್ತೆ. ಬಿಸಿಲು ಹೊಡೆದಾಗ ಏನಾಗುತ್ತೆ, ಫ್ರಂಟಲ್ಲಿ ಒಳಗಡೆ ಎಲ್ಲ ಫುಲ್ಲು ಹೀಟ್ ಆಗಿಬಿಟ್ಟು ಗಬೆ ಜಾಸ್ತಿ ಆಗುತ್ತದೆ. ಅದಕ್ಕೋಸ್ಕರ ತಗೊಂಡು ಬಂದೆ. ಬಟ್ ಕ್ವಾಲಿಟಿ ಇಲ್ಲ ನೋಡಿ, ಇಲ್ಲೆಲ್ಲ ಕಾಣ್ತಾಯ್ತಾ? ಅಂದರೆ ನೋಡಿ, ಇದು ಈ ಕಡೆ ಸಿಲ್ವರ್, ವೈಟ್ ಕಲರ್ ಸಿಲ್ವರ್ ಥರ ಐತೆ. ಕ್ವಾಲಿಟಿ ಚೆನ್ನಾಗೈತೆ, ಬಟ್ ಏನಂದರೆ ಕ್ವಾಲಿಟಿ ಒಂಚೂರು ಕಡಿಮೆ. ಜಾಸ್ತಿ ದಿವಸ ಬಾಳಿಕೆ ಬರೋಲ್ಲ ಅನಿಸುತ್ತೆ ಇದನ್ನು ಯೂಸ್ ಮಾಡಿದ್ರೆ. ಬರೋಷ್ಟು ದಿವಸ ಬರಲಿ, ಬೇಸಿಗೆ ಕಡಿಮೆ ಆಗೋವರೆಗೂನಾದರೂ ಬರಲಿ ಅಂತ ಅಂದ್ಬಿಟ್ಟು ಎಷ್ಟು 300-350 ರೂಪಾಯಿ ನಾನು ಕೊಟ್ಟು ಆನ್ಲೈನಲ್ಲಿ ಬುಕ್ ಮಾಡಿದೆ. ಬರ್ತೈತೆ ನೋಡಿ, ಆಪೋಸಿಟಲ್ಲಿ ಬಿಸಿಲು ಹೊಡಿತಾ ಇದೆ. ಈ ಔಟ್ಸೈಡಲ್ಲಿ ಎಷ್ಟು ಬಿಸಿಲೈತೆ, ಒಳಗಡೆ ಕೂತ್ಕೊಂಡ್ರೆ ಬಿಸಿಲು ಬರ್ತಾಯಿಲ್ಲ. ಸ್ನೇಹಿತರೆ, ಗಾಡಿ ಲೋಡ್ ಆದೈತೆ. ಕುಂಬ್ಳಗೂಡಿಗೆ ಬಿದ್ದಿರೋದು. ಒಂದು ಹೊಸ ರೋಡ್ ಮಾಡೋರಂತೆ, ನಾನು ನೋಡಿದ್ದೆ. ಅದೇನೋ ಲೊಕೇಶನಲ್ಲಿ ತೋರಿಸಲ್ಲ, MS ರೋಡ್ ಅಂತ ಯಾರೋ ಹೇಳಿದ್ರು. ಇಲ್ಲಿ 9 ಫೀಟ್ ಗಾಡಿಯವ್ರು ಸಿಕ್ಕಿದ್ರು. ಅಣ್ಣ, ಆ ರೋಡಲ್ಲಿ ಹೋಗ್ಬಿಡಿ, ನಿಮಗೆ ಒಂದೇ ಸತಿ ಹೋಗ್ಬಿಡ್ಬೋದು ಅಂತ ಹೇಳಿದ್ರು. ಅದೇ ರೋಡಲ್ಲಿ ಹೋಗೋಣ. ಮಾಗಡಿ ರೋಡ್ಗೆ ಹೋಗಿ ಏನೋ ರೈಟ್ ತೊಗೊಂಡು ಲೆಫ್ಟ್ ತೊಗೊಂಡು ಹೋಗ್ಬೇಕಂತೆ. ನಾನು ಒಂದ್ಸತಿ ನೋಡಿದ್ದೆ, ನಾನು ರೋಡ್ ಕಂಪ್ಲೀಟ್ ಆಗಿಲ್ವೇನೋ ಅದನ್ನು ಅಂತ ಅಂದ್ಕೊಂಡು ಸುಮ್ಮನಿದೆ. ಅಲ್ಲಿ ಹೋದ್ರೆ ಲೊಕೇಶನ್ ಏನಾದರೂ ತೋರಿಸುತ್ತೇನೆ. ಸ್ನೇಹಿತರೆ, ಇದು ಬಂದು ಏನೋ ಹೇಳಿದ್ರಪ್ಪ, ಏನು ಐಟಮು ಏನು ಅಂದರೆ ಎಲ್ಲ ಪ್ಯಾಕಿಂಗ್ ಆಗೈತೆ. ಇದೇನೋ ಫುಡ್ ಐಟಮ್ ಇರಬೇಕು, ಸಾಲ್ಟ್ ಪೆಪ್ಪರ್ ಅಂತ ಹೇಳಿದ್ರು. ಲೋಡಿಂಗ್ ಆಗ್ತೈತೆ. ಸ್ನೇಹಿತರೆ, ಲೋಡೆಲ್ಲ ಆಗೈತೆ. ಜಾಸ್ತಿ ಏನು ಹಾಕಿಲ್ಲ, ಸ್ವಲ್ಪನೇ ಲೋಡ್ ಆಗೈತೆ. ತೋರಿಸ್ತೀನಿ ಎಷ್ಟಾಗೈತೆ ಏನು ಅಂತ. ಯಾವುದೋ ಚಿಕ್ಕ ಟ್ರಾನ್ಸ್ಪೋರ್ಟ್ ಅನ್ಸುತ್ತೆ ಇದು. ನೀಟ್ ಐತೆ ಒಟ್ಟಿನಲ್ಲಿ. ಗಾಡಿ ತುಂಬ ಏನು ಹಿಡ್ದಿಲ್ಲ. ಒಂದು ಹಾಕೊಂಬಿಡೋಣ ಶರ್ಟು. ಏನು ಬೇಜಾರು ಅಂದರೆ, ಶರ್ಟ್ ಮೇಲೆ ಇನ್ನೊಂದು ಶರ್ಟ್ ಹಾಕೊಬೇಕಲ್ಲ, ಅದೇ ಬೇಜಾರು. ಮತ್ತೆ ಇಷ್ಟು ಬಿಸಿಲು, ಇಷ್ಟು ಸೆಕೆ. ನೋಡಿ, ಇಷ್ಟೇ ಲೋಡ್ ಆಗಿದೆ. ಸ್ನೇಹಿತರೆ, ಇದು ಮಧ್ಯಾಹ್ನ ಎತ್ತಿದ್ದು ಬಾಡಿಗೆ. ಹೋಗೋಕ್ಕೆ 2:45. ಅನ್ಲೋಡ್ ಆಗೋಷ್ಟರಲ್ಲೆಲ್ಲ ಒಂದು 3 ಗಂಟೆ 3:15 ಅಂದ್ಕೊಳ್ಳಿ. ಟೈಮು ಮುಗಿದೋದ್ರೆ ಬಾಡಿಗೆ ಹೊಡೆಯೋದು ಯಾವಾಗ? ಸ್ನೇಹಿತರೆ, ಹೊಸ ರೋಡು ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ, ಇದೇ ರೋಡು NH 275 ಹೊಸ ರೋಡು. ಎಲ್ಲ ಕ್ಲೋಸ್ ಮಾಡವ್ರೆ. ಹೋಗ್ಬೋದಾ ಇಲ್ಲ ಎಲ್ಲ ಹೋಗ್ತಾವ್ರೆ. ಲೊಕೇಶನ್ ತೋರಿಸಲ್ಲ ಅಂದ್ಕೊಂಡೆ, ಲೊಕೇಶನ್ ತೋರಿಸ್ತೈತೆ ಅದೇ ರೋಡಲ್ಲಿ. ಸೇಮ್ ಕೃಷ್ಣ ರೋಡ್ ಅಂತ ಬೋರ್ಡ್ ಹಾಕೋರು ನೋಡಿ, ಹೆಂಗೈತೆ ಹೋಗೋಕ್ಕೆ. ಸೀದಾ ಹೋಗ್ಬಿಡ್ಬೋದು, ಕುಂಬ್ಳಗೂಡಿಗೆ ಹೋಗುತ್ತಾ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ರೋಡಲ್ಲಿ. ಹೋಗುತ್ತೆ ಕುಂಬ್ಳಗೂಡಿಗೆ ಹೋಗುತ್ತೆ. ನೋಡೋಣ. ಆ ಕಡೆಯಿಂದ ಗಾಡಿಗಳು ಬರ್ತಾವೆ, ಈ ಕಡೆಯಿಂದ ಯಾವ ಹೋಗ್ತಾ ಇಲ್ಲ. ಖಾಲಿ ರೋಡೆಲ್ಲ ಖಾಲಿ. ಎಷ್ಟು ಟ್ರಾಫಿಕ್ ಕಡಿಮೆ ಮಾಡೋಕ್ಕೆ ಈ ಥರ ರೋಡ್ಗಳು ಬೇಕು. ನಾವೆಲ್ಲ
ನಾವೆಲ್ಲ ಮೊದಲು ಕುಂಬ್ಳಗೂಡ್ಗೆ ಹೋಗ್ಬೇಕು ಅಂದರೆ ಒಳಗಡೆ ಹಸಿಂದ ಬಂದರೆ ನೋಡಿ ಆ ಕಡೆ ರೈಟ್ ಸೈಡಲ್ಲಿ ಹೋಗ್ತಾ ಇದ್ವಿ. ಇದನ್ನ ರೆಡಿ ಆಗಿರಲಿಲ್ಲ, ರೆಡಿ ಆಗೈತೆ. ಬಂದಿದ್ದೀನಿ ಲೊಕೇಶನ್ ಹತ್ರ. ಇದು ನೋಡಿ ಇಲ್ಲೇ ಏನಂದರೆ ಇಲ್ಲಿ ಸೆಕ್ಯೂರಿಟಿಗಳು ಆ ಬಿಸಿಲೊಳಗಡೆ ನಿಂತ್ಕೊಂಡು ನಾವು ಸುಮಾರು ಒಂದು 4-5 ಗಾಡಿ ಇವರು ಡ್ರೈವರ್ಗಳು ನಿಂತಿದ್ರು. ಎಲ್ಲೋ ಹೋಗಿದ್ದ ಅವನು ನೀರು ಹಿಡ್ಕೊಂಬರೋಕ್ಕೇನೋ ಹೋಗಿದ್ದ ಸೆಕ್ಯೂರಿಟಿ. ಗೇಟನ್ನೆಲ್ಲ ಲಾಕ್ ಮಾಡ್ಕೊಂಡವ್ರೆ. ಅಂದರೆ ನಾವು ಗೇಟ್ ಇಲ್ಲಿ ಅಂದರೆ ಈ ಕಡೆ ನಿಂತ್ಕೊಬೇಕು. ಫುಲ್ಲು ಬಿಸಿಲು, ಒಂದು 5 ನಿಮಿಷ ನಿಂತ್ಕೊಳಕ್ಕಾಗಲ್ಲ, ಅಷ್ಟು ಬಿಸಿಲು ಹೊಡಿತೈತೆ. ಗೇಟ್ ತೆಗ್ದಿರೋ ಒಳಗಡೆ ನೆರಳಿತ್ತು. ಅಲ್ಲೋಗಿ ಆರಾಮಾಗಿ ಅವ್ನು ಬರೋವರೆಗೂ ಅಥವಾ ಅವ್ನು ಬಿಲ್ಲೆಲ್ಲ ಇಸ್ಕೊಂಡು ಗಾಡಿ ನಂಬರೆಲ್ಲ ಬರ್ಕೊಳ್ಳೋವರೆಗೂ ಆರಾಮಾಗಿ ಕಾಯ್ಬೋದಾಗಿತ್ತು. ಈ ಥರ ಅವ್ರಿಗೇನು ಕಷ್ಟ ಸುಖ ಗೊತ್ತಾಗಬೇಕಾ ಹಂಗೆ. ಆಮೇಲೆ ಬಿಲ್ಲೆಲ್ಲ ಇಸ್ಕೊಂಡು ವೆಯ್ಟ್ ಮಾಡಿ ಗಾಡೀಲಿ ಕರೀತಾರೆ ಅಂತ ಹೇಳವ್ರೆ. ನೋಡಿ ನನ್ನ ಮುಂದೆ ಒಂದು ಗಾಡಿ ನಿಂತೈತೆ, ನನ್ನ ಹಿಂದೆಗಡೆ ಇನ್ನೊಂದು 3 ಗಾಡಿ ಇವೆ. ಯಾವಾಗ ಕರೀತಾರೋ ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಲೇಟ್ ಆಗ್ಬೋದು ಅನಿಸುತ್ತೆ. ಒಳಗಡೆ ಬಿಟ್ರಪ್ಪ. ಇವಾಗ 1 ಅವರ್ ಆಯಿತು ನಾನು ಇಲ್ಲಿ ಬಂದು. 3 ಗಂಟೆಗೆ ಬಂದಿದ್ದು ನಾನು. ಜಾಗನೇ ಇಲ್ಲ ಇಲ್ಲಿ. ಸ್ನೇಹಿತರೆ 12 ಪಾಯಿಂಟ್ಗೆ ಹಾಕಿದ್ದೀನಿ. ಈ ಗಾಡಿಯವ್ರ ಪಾಪ ಗಾಡಿ ಆ ಕಡೆ ಹಾಕೊಂಡು ನಾನು ಈ ಕಡೆ ಹಾಕೊತೀನಿ ಗಾಡಿನ ಅಂತ ಬಂದು ಹೇಳ್ತಾವ್ರೆ. ನಾನು ಒಂದು ಸತಿ ಹೋಗಿ ಇಳ್ದು ಅನ್ಲೋಡ್ ಮಾಡ್ತಾವ್ರಲ್ಲ ಅವ್ರನ್ನ ಕೇಳಿದೆ ಗಾಡಿ ಈ ಕಡೆ ಹಾಕ್ಬೇಕಂತ. ಅವರು ಬೇಡ 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 ಗಾಡಿ ತೆಗಿಬೇಡ ಅಂತವ್ರೆ. ಇವರು ಗಾಡಿ ತೆಗಿ ಅಂತವ್ರೆ. ಅನ್ಲೋಡ್ ಮಾಡೋರು ಗಾಡಿ ತೆಗಿಬೇಡ ಅಂತವ್ರೆ. ತೆಗಿಲಿಲ್ಲ ಅಂದರೆ ಇವ್ರಿಗೆ ಕೋಪ, ತೆಗೆದ್ರೆ ಅವ್ರಿಗೆ ಕೋಪ. ಅವ್ರಿಗೆ ಕೋಪ, ಬೇಗ ಅನ್ಲೋಡ್ ಮಾಡಿ ಹೋಗ್ಬೇಕು ಅಂತ ಅವ್ರು ಅರ್ಜೆಂಟು. ಇವರು ಇನ್ನೂ 2 ಗಾಡಿ ಅವೇ ಚಿಕ್ಕವು, ನಿಂದು ಆಗಲ್ಲ ವೆಯ್ಟ್ ಮಾಡು ಅಂತ ಅವ್ರಿಗೆ ಹೇಳ್ತಾವ್ರೆ. ನಮ್ಮದಂತೂ ಇದೊಂದೇ ಬಾಡಿಗೆ ಮುಗಿದೋಗುತ್ತಾ ಇವತ್ತು, ಏನು ಕತೆ ಗೊತ್ತಿಲ್ಲ. ನಾನೇನೋ ಬೇಗ ಅನ್ಲೋಡ್ ಆಗುತ್ತೆ ಅಂದ್ಕೊಂಡೆ, ಆಗಲಿಲ್ಲ. ಆದರೆ ಸ್ನೇಹಿತರೆ ಕೊನೆಗೂ ಅನ್ಲೋಡ್ ಮಾಡಿದ್ರು. ಏನೋ ಫೋಟೋ ಕಳಿಸಿದ್ರೆ ಅಮೌಂಟ್ ಹಾಕ್ತೀನಿ ರಿಸೀವಿಂಗ್ದು ಅಂತ ಹೇಳ್ತಾವ್ರೆ. ಈ ನಡುವೆ ಈ ಪೋರ್ಟರಲ್ಲಿ ಬುಕ್ ಮಾಡೋರೆಲ್ಲ ಅಮೌಂಟ್ ಕೊಡೋಕೆ ಎವಿ ಸದಾಯಿಸ್ತವ್ರಪ್ಪ. ನನಗೆ ಒಂದು 2 ಸತಿ ಹಿಂಗೆ ಆಗೈತೆ ರೀಸೆಂಟಾಗಿ. ಒಂದೊಂದು ಸತಿ ಏನು ಅನಿಸ್ಬಿಡುತ್ತೆ ಅಂತಂದರೆ ಫಸ್ಟು ದುಡ್ಡು ಹಾಕ್ಸ್ಕೊಂಡು ಆಮೇಲೆ ರಿಸೀವಿಂಗ್ ಕಳ್ಸೋಣ ಅನಿಸ್ಬಿಡ್ತದೆ. ಹಂಗೆ ಹೇಳಿದ್ರೆ ನೀವು ಕಳಿಸ್ರಿ ನಾವು ಹಾಕ್ತೀವಿ ಅಂತಾರೆ, ಸತಾಯಿಸ್ತವ್ರೆ. ನೋಡಿ ಅನ್ಲೋಡಲ್ಲಿ ಆಗೈತೆ. ಸ್ನೇಹಿತರೆ ಇದು 2050 ರೂಪಾಯಿ ಬಂದೈತೆ. ಇನ್ನೂ ಅಮೌಂಟ್ ಹಾಕಿಲ್ಲ. ಕಮಿಷನ್ ಎಲ್ಲ ಕಟ್ಟಾಗಿ 300 ರೂಪಾಯಿ ಕಮಿಷನ್ ಕಟ್ಟಾಗಿ 1765 ರೂಪಾಯಿ ಕೊಟ್ಟವ್ರೆ. ನನಗೆ 2065 ರೂಪಾಯಿ ಬಂದಿತ್ತು. ಹಿಂಗೆ ಈಗಾಗಲೇ 4:15 ಇಷ್ಟು ಹೊತ್ತಾಯಿತು ನೋಡಿ ಒಂದು ಬಾಡಿಗೆ ಕಂಪ್ಲೀಟ್ ಮಾಡೋಷ್ಟರಲ್ಲಿ. ಬೇಗ ಅನ್ಲೋಡ್ ಆಗಿಬಿಟ್ಟಿದ್ರೆ. ಲಾಸ್ಟ್ ಟೈಮ್ ಒಂದು ಸತಿ ಹಿಂಗೇನೆ ಇದೇ ಥರ ಆಗಿತ್ತು. 2 ಗಂಟೆಗೆ ಬಾಡಿಗೆ ಎತ್ತಿದ್ದೆ. 2 ಗಂಟೆಗೆ ಬಾಡಿಗೆ ಎತ್ತಿ ಒಂದು 4000 ಮಾಡಿದೆ. ಪೋರ್ಟರಲ್ಲಿ ಎತ್ತಿ ಅಲ್ಲಿಂದ ಒಂದು ಬಾಡಿಗೆ ಸಿಕ್ಕಿತ್ತು ನನಗೆ. ಅದನ್ನು ಮಾಡಿಕೊಂಡು ಮತ್ತೆ ಇನ್ನೊಂದು ಪೋರ್ಟರಲ್ಲಿ ಮಾಡಿದೆ. ಅದು ರಿಟರ್ನ್ ಮನೆ ಕಡೆನೇ ಮುಟ್ಟಿದ್ದಿತ್ತು. ಅವತ್ತು ಚೆನ್ನಾಗಿತ್ತು. ಇವತ್ತು ಹಂಗೆ ಆಗ್ಬೋದೇನೋ ಅಂದ್ಕೊಂಡು ಬಂದೆ. ಸಮಯ ಎಲ್ಲ ಟೈಮಲ್ಲಿ ಒಂದೇ ಥರ ಇರಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟು ನೋಡೋಣ ಒಂದು ಒಳ್ಳೆ ಬಾಡಿಗೆನ ಅಂತ. ಸರ್ ಕುಂಬ್ಳಗೂಡು ಹತ್ರ ಏನು ಐಟಮ್ ಇದೆ ಸರ್? ಇದು ಕಾಸ್ಮೆಟಿಕ್ ಐಟಮ್ಸ್ ಕಾರ್ಟೂನ್ಗಳಲ್ಲಿದೆ, ಬನ್ನಿ. ಓಕೆ ಓಕೆ ಸ್ನೇಹಿತರೆ, ಒಂದು ಆರ್ಡ್ರ್ ಬಿದ್ದೈತೆ. ಇದು ಬಂದು ಇವಾಗ ಅನ್ಲೋಡ್ ಆಯ್ತಲ್ಲ, ಪಕ್ಕದ ಇದರಲ್ಲಿ ಆಗಿದ್ದು. ಇಲ್ಲಿ ನೆರಳಿತ್ತು ಅಂತ ಬಂದು ಹಾಕೊಂಡಿದ್ದು. ಟೈಮ್ ಎಷ್ಟು ಗೊತ್ತಾ ಇವಾಗ? 4:45. ಗಾಡಿ ತಿರ್ಗಿಸ್ತಾ ಇದ್ದೀನಿ. 7 ಕಿಲೋಮೀಟರ್ ಪಿಕಪ್ ಕೊಟ್ಟವ್ರೆ. ಬಂದಿದೆ ಇದೇ ಆರ್ಡ್ರ್ ಫಸ್ಟು. ಎಲ್ಲಿಗೆ ಅಂತ ಹೇಳ್ತೀನಿ. ರಿಟರ್ನ್ ಬಾಡಿಗೆ ಏನಲ್ಲ, ಆದರೂ ರಾಮನಗರಕ್ಕೆ ಬಿದ್ದಿರೋದು. ಒಂದು ಸ್ವಲ್ಪ ರಾಮನಗರ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸಿಟಿ ಕಡೆ ಬಿದ್ದಿದ್ರೆ ನಾನು ಎತ್ತುತ್ತಾ ಇರಲಿಲ್ವೇನೋ. ಹೋಗಿ ಖಾಲಿ ಬರಬೇಕು. ಖಾಲಿ ಬರೋಕ್ಕೆ ಸುಮಾರು ಒಂದು 60 ಕಿಲೋಮೀಟ್ರ್ ಆಗ್ಬೋದೇನೋ ನಮ್ಮ ಏರಿಯಾಗೆ. 60 ಕಿಲೋಮೀಟ್ರ್ ಖಾಲಿ ಬರೋದು ಏನು ಇಲ್ಲ, ಖಾಲಿ ಬರಬೇಕು ಅಲ್ಲಿಂದ. ಆದ್ರೂ ಆ ಕಡೆ ಟ್ರಾಫಿಕ್ ಏನಿರೋಲ್ಲ, ಹೋಗಿ ಆರಾಮಾಗಿ ಬಂದ್ಬಿಡ್ಬೋದಲ್ಲ ಅಂತ ತಗೊಂಡೆ. ಸೇಮು ಅಮೌಂಟು ಎಷ್ಟು ಗೊತ್ತಾ? ಬೆಳಗ್ಗೆ ಏನು ಬಿದ್ದಿತ್ತು ಅಮೌಂಟು, ಅಂದರೆ ಫಸ್ಟ್ನೇ ಬಾಡಿಗೆ ಹೊಡೆದ್ನಲ್ಲ, ಸೇಮ್ ಅದೇ ಅಮೌಂಟು. ಒಂದು 10 ರೂಪಾಯಿ ಹೆಚ್ಚು ಕಡಿಮೆ ಐತೆ ಅಷ್ಟೇ.
ಹೆಂಗೋ ಪರ್ಸನಲ್ ಬಾಡಿಗೆ ಇರ್ತಾಯಿತ್ತು, ಇವತ್ತೇ ಯಾಕೋ ಇರಲಿಲ್ಲ. ಅದಕ್ಕೆ ಏನು ಮಾಡೋಕ್ಕೆ, ಡೈಲಿ ಇರೋದು ಇವತ್ತೇ ಇಲ್ಲ. ಇರಲಿ, ಯಾವುದಾದ್ರೆ ನಮಗೆ ನನಗೆ ಏನು ಗೊತ್ತಾ, ನನ್ನ ಗಾಡಿ ಆಗದಾಗಿಂದ ಯಾವುದಾದ್ರೂ ಒಂದು ಸಿಗುತ್ತೆ, ಖಾಲಿ ಅಂತೂ ಇಲ್ಲ. ಸ್ನೇಹಿತರೆ, ಇಲ್ಲೇ ಒಂದು 500 ಮೀಟ್ರು. ಆದಷ್ಟು ಬೇಗ ಬನ್ನಿ ಅಂದರೆ 17 ನಿಮಿಷ ಲೊಕೇಶನಲ್ಲಿ ತೋರಿಸ್ತಾ ಇದೆ. ನಾನು 15 ನಿಮಿಷಕ್ಕೆ ಬರ್ತೀನಿ ಸರ್ ಅಂತ ಹೇಳಿದ್ದೀನಿ. ಇನ್ನೂ ಬೇಗ ಬನ್ನಿ ಅಂದರೆ ಹೆಂಗೆ ಆರ್ಕೊಂಬರೋಕ್ಕಾಗುತ್ತಾ ಅಲ್ವಾ? ಏನೋ ಮೆಡಿಸನ್ನ ಕೆಮಿಕಲ್ಲು ಏನೋ ಹೇಳಿದ್ರು, ಒಟ್ನಲ್ಲಿ ಬಾಕ್ಸಲ್ಲಿದೆ ಸರ್, ಪ್ಯಾಕಿಂಗ್ ಆಗಿದೆ ಅಂತ. ಇದೇನಾ ಮುಂದೆಗಡೆ ಇರೋದು ಅನಿಸುತ್ತೆ. ಸೆಕ್ಯೂರಿಟಿ ಅಣ್ಣ ಬಂದರು, ಇಲ್ಲೇ ಅನಿಸುತ್ತೆ. ಫೋನ್ ರಿಸೀವ್ ಮಾಡ್ತಾ ಇಲ್ಲ, ಹೇಳಿದ್ನಲ್ಲ. ಹ್ಞೂ 445 ಇಲ್ಲೇ ತಾನೇ, ನಂದೇನಾ? ಕೆಲವೊಂದ್ಸತಿ ಏನಾಗುತ್ತೆ ಮಕ್ಕರು ಅಂದರೆ, ಯಾರೋ ಇನ್ನೊಂದು ಗಾಡಿ ಬುಕ್ ಮಾಡಿರ್ತಾರೆ. ನನಗೂ ಆಗೈತಂಗೆ. ಅಂದರೆ ಪಕ್ಕದಲ್ಲಿ ಅಲ್ಲೊಂದು ಗೋಡನ್ ಇರುತ್ತೆ, ಅವರು ಗಾಡಿ ಬುಕ್ ಮಾಡಿರ್ತಾರೆ, ಇವರು ಗಾಡಿ ಬುಕ್ ಮಾಡಿರ್ತಾರೆ. ಇವ್ರೇನು ಯಾರೋ ಬುಕ್ ಮಾಡಿ ಇವ್ರ ಕೈಲಿ ಗಾಡಿ ಬರ್ತದೆ ನೋಡು ಅಂತ ಕಳಿಸಿರ್ತಾರೆ ಈಚೆ ಗೇಟ್ ಹತ್ರ. ನಾನು ಬಂದಿರ್ತೀನಿ ಪಕ್ಕದ ಗೋಡ ನೋಡಿಕೊಂಡು, ಈ ಗೋಡನವ್ರು ಈಚೆ ಬಂದ್ರಲ್ಲ ಇಲ್ಲೇ ಇರ್ಬೋದು ಅಂದ್ಬಿಟ್ಟು ನಾನು ಗಾಡಿ ಒಳಗೆ ಹಾಕಿರ್ತೀನಿ. ಅವರು ಲೋಡ್ ಸ್ಟಾರ್ಟ್ ಮಾಡಿರ್ತಾರೆ. ಅವ್ರು ಬುಕ್ ಮಾಡಿರೋರು ಬಂದು ಗಾಡಿ ನಂಬರ್ ಚೇಂಜ್ ಐತೆ, ಇದಲ್ಲ ಗಾಡಿ, ನಾನು ಬುಕ್ ಮಾಡಿ ಸಣ್ಣ ಗಾಡಿ, ನಾನು ಬುಕ್ ಮಾಡಿದ್ದು ಬೇರೆ ಗಾಡಿ ಅಂದ್ಬಿಡ್ತಾರೆ. ಅವಾಗ ನಮಗೆ ಮಕ್ಕರ್ ಆಗೋದು. ಅದಕ್ಕೆ ನಾವು ಪಕ್ಕ ಕನ್ಫರ್ಮ್ ಮಾಡ್ಕೊತೀನಿ, ಯಾಕೆಂದರೆ ಹಂಗೆ ಆಗಬಾರ್ದು ಅಂತ ಅಷ್ಟೇ. ಪೇಮೆಂಟ್ ಇದೆ, ತೂಕ ಮಾಡ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಕೊಡೋದು. ತೂಕ ಮಾಡ್ಬಿಟ್ಟು ಹಾಂ, ಇವಾಗ ಖಾಲಿ ಗಾಡಿ ಮಾಡಬೇಕಾ? ಖಾಲಿ ಗಾಡಿ ತೂಕ ಮಾಡಿ. फिर इधर आना है क्या? नहीं इधर पेमेंट करके उधर ही लोडिंग है. इधर से ले लो, सीधा ले लो. ಜಾಯ್ಗಾ? ಸ್ನೇಹಿತರೆ ನೋಡಿ, ಪೇಮೆಂಟ್ ಮಾಡಬೇಕಂತೆ. ಪೇಮೆಂಟ್ಗೆ ಇಲಾಖೆಯವರ हाँ एमटी भाई लोडिंग किधर है? लोडिंग इधर ही है, नहीं है. 2400 एकदम एमटी ये लोड करेंगे. ದುಡ್ಡು ಅವರೇ ಕೊಡ್ತಾವ್ರೆ. 2400 kg ಐತೆ ನಮ್ಮದು ಖಾಲಿ ಗಾಡಿ. ಎಲ್ಲ ಕೆಮಿಕಲ್ ಐತಿ ಇಲ್ಲಿ. ತುಂಬಿಡ್ತಾರ, ಲೋಡ್ ಮಾಡ್ತಾವ್ರೆ. ಏನು ತುಂಬ್ತವ್ರೆ ಅಂತ ನೋಡೋಣ. ಎಲ್ಲ ಹಳೇದಾ, ಎಕ್ಸ್ಪೈರ್ ಆಗಿರೋದಾ? ಹಳೇದು ವೆಯ್ಟ್ ಆಯ್ತಾ? 2-3 ಎತ್ಕೊಂಬತ್ತಾವ್ರೆ. ಊಟ ಇಲ್ಲ ಅನ್ಸುತ್ತೆ. ಇವ್ರಿಗೆ ಸ್ಪೇಸ್ ಜಾಸ್ತಿ ಬೇಕು, ವೆಯ್ಟ್ ಇಲ್ಲ ಬಾಕ್ಸ್ಗಳೆಲ್ಲ ವೆಯ್ಟ್ಲೆಸ್. ಸ್ನೇಹಿತರೆ ಲೋಡ್ ಆಯಿತು, ಗಾಡಿ ತುಂಬವ್ರೆ ಇದೆಲ್ಲ. ಯಪ್ಪ, ಇನ್ನೇನು ಪೇಮೆಂಟ್ ಹಾಕ್ಸ್ಬೇಕು ಇವಾಗ. ಮತ್ತೆ ಎಷ್ಟೈತೆ ಲೋಡ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಕತ್ಲೆ ಆಗೋಯ್ತಲ್ಲ, ಸಂಜೆ 6 ಗಂಟೆ ಆಗೋಯ್ತು. ಮತ್ತೆ ಅಲ್ಲಿ ಹೋಗಿ ನಾನು ಬರೋದು ಯಾವಾಗ? ಎಷ್ಟೈತೆ ಪೇ ಮಾಡೋರೆ? ನಾನು 1800 kg ಇದಷ್ಟೇ. 800 ಟೋಟಲ್ ಎಷ್ಟು kg ಬರುತ್ತೆ ಗೊತ್ತಾ ಇದು ಲೋಡು? ನಮ್ಮದು 2400 ಇತ್ತ ಖಾಲಿ ಗಾಡಿ. ಇದು ಟೋಟಲ್ಲು ಗಾಡಿ ವೆಯ್ಟ್ ಎಲ್ಲ ಸೇರಿ 4200, 4170 ಇತ್ತು. 4200 ಅಂದ್ಕೊಂಡ್ರು. ನಮ್ಮದು 2400 ಮೈನಸ್ ಮಾಡಿದ್ರೆ 1800 kg ಹಾಕವ್ರು ಅಷ್ಟೇ ನಮಗೆ. ನಾನು ಅಂದ್ಕೊಂಡೆ ಒಂದು 40 ಕಿಲೋಮೀಟ್ರ್ ಇರ್ಬೋದು ರಾಮನಗರ ಅಂತ. ಬಟ್ ಇಂದ 26 ಕಿಲೋಮೀಟ್ರ್, ಕರೆಕ್ಟಾಗಿ 30 ನಿಮಿಷ ತೋರಿಸ್ತೈತೆ, 35 ನಿಮಿಷ ತೋರಿಸ್ತೈತೆ. ನಿಮಗೆ ರಾಕೆಟ್ ಥರ ಹೋಗಿ ರಾಕೆಟ್ ಥರ ಬಂದ್ಬಿಡ್ಬೋದು. ಒಳ್ಳೆ ಬಾಡಿಗೆನೇ ಅಲ್ವಾ? ಇದೇ 26 ಕಿಲೋಮೀಟ್ರ್ ಸಿಟಿ ಒಳಗಡೆ ಹೋಗಬೇಕು ಅಂದರೆ ಎಷ್ಟೊತ್ತಾಗುತ್ತೆ ಅಲ್ವಾ? ಅದಕ್ಕೋಸ್ಕರನೇ ಟ್ರಾಫಿಕ್ ಇರಲ್ಲ ಈ ಕಡೆ ಅಂದ್ಬಿಟ್ಟೆ ತೊಗೊಂಡಿದ್ದು.
ಸ್ನೇಹಿತರೆ ಬಂದಿದ್ದೀನಿ, ಚಿಕ್ಕ ರೋಡು, ಇಲ್ಲೆಲ್ಲೋ ಮುಂದೆಗಡೆ ಅವರೇ ಕಸ್ಟಮರು ಯಾವುದೋ ಒಂದು ಗಾಡಿ ಬರ್ತೈತಂತೆ, ಆ ಗಾಡಿ ಹೋಗ್ಬಿಡ್ಲಿ ಆಮೇಲೆ ಬರ್ರಿ ಅಂತ ಹೇಳೋರು, ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಏನಂದರೆ ಈ ಥರ ಅಲ್ಲಿ ಒಂದು ಗಲ್ಲಿ ಕರೆಂಟ್ ವೈರ್ ಹಿಂಗೆ ಐತೆ, ನನ್ನ ಗಾಡಿ ಹೋದರೆ ಟಚ್ ಆಗ್ತೈತೆ. ನಾನು ಸ್ವಲ್ಪ ಮುಂದೆ ಮಾಡಿಬಿಟ್ಟು ಹಿಂಗೆ ನೋಡಿದೆ ಮೇಲ್ಗಡೆ, ಕಂಟೈನರ್ ಟಚ್ ಆಗ್ತೈತೆ, ಅಂದರೆ ಮೇಯ್ನು ಕರೆಂಟ್ ವೈರ್ ಅದು ಫುಲ್ ಕೆಳಗಡೆ ಐತೆ. ಅದು ನಾನೇನು ಮಾಡಿದೆ, ಹೋಗಿ ನಮ್ಮದು ಬೇರೆ ಕಂಟೈನರ್ ಗಿರೆಂಟ್ ಹೊಡೆದ್ಬಿಟ್ಟು ಅಂದ್ಬಿಟ್ಟು ಹಿಂದೆ ಹೋಗೋಣ ಅಂದರೆ ಹಿಂದೆಗಡೆ ಗಾಡಿ ಎಲ್ಲ ಬಂದು ನಿಂತ್ಕೊಂಡ್ಬಿಟ್ಟವೆ, ಮುಂದೆನೇ ಹೋಗಬೇಕು. ಧೈರ್ಯ ಮಾಡಿ ಹಾಕೊಂಡು ಸ್ಪೀಡಾಗಿ ಹೋಗ್ಬಿಡೋಣ ಅಂದ್ಬಿಟ್ಟು ರಪ್ಪ ಅಂತ ಬಂದೆ. ಏನಾಗಲಿಲ್ಲ ಸದ್ಯಕ್ಕೆ. ಕರೆಂಟ್ ವೈರೆಲ್ಲ ಇದ್ದರೆ ಹುಷಾರಾಗಿ ಓಡಿಸ್ಬೇಕು ಗಾಡಿನ. ಜನ ಎಷ್ಟು ಸ್ಪೀಡ್ ಅಂದರೆ ಇಲ್ಲಿ ನಿಲ್ಲದೇ ಇಲ್ಲ ಗುರು, ಗಾಡಿ ರಿವರ್ಸ್ ಹೊಡಿತಾ ಇದ್ರೆ ನಿಲ್ಲದೇ ಇಲ್ಲ, ಬರ್ತಾನೆ ಇರ್ತಾರೆ. ಅನ್ಲೋಡ್ ಆಗ್ತಾ ಇದೆ. ಬೈಕ್ ಯಾವುದು ಬರಲ್ವಾ? ಸ್ನೇಹಿತರೆ ಅನ್ಲೋಡೆಲ್ಲ ಆಯಿತು, ಅಲ್ಲಿಂದ ದುಡ್ಡು ಇಸ್ಕೊಂಡು ಹೋಗ್ತಾ ಇದ್ದೀನಿ ಮನೆ ಕಡೆ. ಇನ್ನೇನಿಲ್ಲ, ಅಷ್ಟೇ ಇವತ್ತಿಂದ ಮುಗೀತು.